ಹಾಯ್ ಎಲ್ಲರೂ ನಮಸ್ಕಾರ. ಸೊ ನಾನೊಂದು ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದು ಗೌರ್ಮೆಂಟ್ ರಿಜಿಸ್ಟರ್ ಆಗಿದೆ. ಆ ಪ್ಲ್ಯಾಟ್ಫಾರ್ಮು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಕೂಡ ಆಗಿದೆ, ಯಾವುದೇ ಥರ ಫೇಕ್ ಇಲ್ಲ. ಸೊ ನನಗೆ ರೀಸೆಂಟಾಗಿ ಈ ಮಂತಲ್ಲೇ ನನಗೆ ಅದು ಪರಿಚಯ ಆಯಿತು. ಆ ಕಂಪನಿ ಬಂದುಬಿಟ್ಟು ಸುಮಾರು ಕಂಪನಿಲಿ ಯಾವ ಥರ ಅಂತ ಹೇಳಿದರೆ, ಅಲ್ಲಿ ಅಮೌಂಟನ್ನ ಕಟ್ಟಿ ಫಸ್ಟು ಟ್ರೈನಿಂಗ್ ತೊಗೊಂಡು ಅಲ್ಲಿ ಜಾಯಿನ್ ಆಗಬೇಕಾಗುತ್ತೆ. ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ಫಸ್ಟು ಟ್ರೈನಿಂಗ್ ತೊಗೊಂಡು ಪ್ಲ್ಯಾಟ್ಫಾರ್ಮ್ ಬಗ್ಗೆ ತಿಳ್ಕೊಂಡು, ಕಂಪ್ನಿ ಬಗ್ಗೆ ತಿಳ್ಕೊಂಡು, ಏನು ವರ್ಕ್ ಅಂತ ತಿಳ್ಕೊಂಡು, ನಮ್ಗೆ ಆಗುತ್ತೋ ಇಲ್ವೋ ಕೆಲಸ ಮಾಡೋದಕ್ಕೆ ಆ ಥರ ಎಲ್ಲ ತಿಳ್ಕೊಂಡು ನಾವಿಲ್ಲಿ ಜಾಯಿನ್ ಆಗೋಂಥದ್ದು. ಫ್ರೀಯಾಗಿ ನಿಮಗೆ ಕನ್ನಡದಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ದಿನದಲ್ಲಿ 3 ಟೈಮ್ಸ್ ಇರುತ್ತೆ. ಬೆಳಗ್ಗೆ 6 ಗಂಟೆ ಇರುತ್ತೆ, ಮಧ್ಯಾಹ್ನ 12 o'clock ಇರುತ್ತೆ, ಮತ್ತು ಸಂಜೆ 8 ಗಂಟೆಗೆ ಇರುತ್ತೆ. ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ, ತುಂಬ ಚೆನ್ನಾಗಿದೆ ಪ್ಲ್ಯಾಟ್ಫಾರ್ಮು. ಫಸ್ಟು ನೀವು ಒಂದು ಸಲ ಟ್ರೈನಿಂಗ್ ಅಟೆಂಡ್ ಮಾಡಿ ಕಂಪ್ನಿ ಬಗ್ಗೆ ತಿಳ್ಕೊಂಡು ಆಮೇಲೆ ಜಾಯಿನ್ ಆಗಿ. ನನಗೆ ಈ ಕಂಪ್ನಿ ಮೇಲೆ ನಂಬಿಕೆನೇ ಇರಲಿಲ್ಲ. ಸೊ ಇಷ್ಟೊಂದು ಅಮೌಂಟ್ ಈ ಕಂಪ್ನಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನಿವಾಗ ಒಂದು ಸಲ ಜಾಯಿನ್ ಆದಮೇಲೆ ನನಗೆ ಗೊತ್ತಾಯಿತು, ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದ್ಮೇಲೆ. ಸೊ ನೀವು ಒಂದು ಸಲ ಅಟೆಂಡ್ ಮಾಡಿ. ನನಗೆ ಮಗು ಇದೆ, ಮಗು ಇಟ್ಕೊಂಡು ನಾನು ವರ್ಕ್ ಮಾಡಿ ಅರ್ನಿಂಗ್ನ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಇದನ್ನು ನಂಬ್ತಾನೆ ಇರಲಿಲ್ಲ. ಸೊ ಇವತ್ತು ಅವರು ಜಾಯಿನ್ ಆಗಿದ್ದಾರೆ, ಅವರು ಕೂಡ ಅರ್ನಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ ತುಂಬ ಖುಷಿಯಾಗುತ್ತೆ. ಈ ಕಂಪ್ನಿ ಬಂದ್ಬಿಟ್ಟು ಅಮೆರಿಕ ಇದೆ, ಹಾಗಾಗಿ ಇದು ನಮಗೆ ಡಾಲರ್ಸ್ ರೂಪದಲ್ಲಿ ನಮಗೆ ಅರ್ನಿಂಗ್ ಆಗೋದು. ಅದನ್ನು ನಾವು ಇಂಡಿಯಾ ಅಕೌಂಟಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ನಂದೆಲ್ಲ ಎಷ್ಟೆಲ್ಲ ಅರ್ನಿಂಗ್ ಆಗಿದೆ, ನನ್ನ ಕೆಳಗೆ ಜಾಯಿನ್ ಆಗಿ ಅವರು ಎಷ್ಟೆಲ್ಲ ಅರ್ನಿಂಗ್ ಮಾಡಿದ್ದಾರೆ ಅಂತ ನಿಮಗೆ ನಾನು ಲೈವಲ್ಲಿ ನಾನು ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಮಿಸ್ ಮಾಡ್ದಂಗೆ ನೋಡಿ. ಸೊ ನನಗೆ 3 ವರ್ಷದ ಮಗ ಮತ್ತು 7 ತಿಂಗಳು ಮಗಳಿದ್ದಾಳೆ. ಅವ್ರನ್ನ ನೋಡ್ಕೊಳ್ಳೋ ಜೊತೆಲಿ ನಾನು ವರ್ಕ್ ಮಾಡಿ ಅರ್ನಿಂಗ್ನ ಮಾಡ್ತಿರೋದು. ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. ನೀವು ಒಂದ್ಸಲ ನೀವು ಪ್ಲ್ಯಾಟ್ಫಾರ್ಮ್ ಬಗ್ಗೆ ತಿಳ್ಕೊಂಡು ಸರ್ಚ್ ಮಾಡಿಕೊಂಡು ಬನ್ನಿ. ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಫಸ್ಟ್ ದುಡ್ಡು ಕೊಟ್ಟು ಟ್ರೈನಿಂಗ್ ತೊಗೋಬೇಕಾಗುತ್ತೆ. ಬಟ್ ಇಲ್ಲಿ ನೀವು ಫ್ರೀಯಾಗಿ ನೀವು ಟ್ರೈನಿಂಗ್ ತೊಗೊಂಡು ಆಮೇಲೆ ನೀವು ಇಲ್ಲಿ ಜಾಯಿನ್ ಆಗೋಂಥದ್ದು. ಖಂಡಿತ ಇದು 1% ನಿಮಗೆ ಫೇಕ್ ಅಂತ ಅನಿಸೋದಿಲ್ಲ. ಒಂದು ಸಲ ಅಟೆಂಡ್ ಮಾಡಿ, ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ. ನಿಮಗೆ ಇವಾಗ ನಾನು ತೋರಿಸ್ತೀನಿ. ಇವಾಗ ನಾನು ಲೈವಲ್ಲಿ ನಿಮಗೆ ಒಂದು ಸಲ ನಂದು ಅರ್ನಿಂಗು ಮತ್ತು ನಮ್ಮ ಹಸ್ಬೆಂಡ್ದು ಇಬ್ಬರು ಚೆಕ್ ಮಾಡಿದಾಗ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಮ್ಮದು ಅರ್ನಿಂಗ್ ಬಂದುಬಿಟ್ಟು, ಸೊ ನೀವು ಡೇ ಟು ಟೈಮಿಂಗ್ಸ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಹಾಗೆ ಸೊ ನೋಡ್ಬೋದು, ನಾನು ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಇರಬೇಕು, ನನ್ನ ಮಕ್ಕಳು ನನ್ನ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಹಂಗಾಗಿ ನಾನು ಜಾಸ್ತಿ ನಾನು ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೆ ಹೋಗಲ್ಲ, ನಾನು ಫೋನಲ್ಲೇ ವರ್ಕ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ನಾನು ಸರ್ಚ್ ಮಾಡಿ ತೋರಿಸ್ತೀನಿ. ಸುಮ್ಮನೆ ಇರುಗುಂಡು ನೋಡ್ಬೋದು. behandinfinity.com ಅಂತ ಹೇಳ್ಬಿಟ್ಟು, behandinfinity.club ಅಂತ ಹೇಳ್ಬಿಟ್ಟು ಆ ವೆಬ್ಸೈಟ್ ಲಿಂಕ್ ನೇಮ್ ಬಂದುಬಿಟ್ಟು. ಸೊ ಒಂದು ನಿಮಿಷ ಓಪನ್ ಆಯಿತು. ನಾನು ನಿಮಗೆ ಇದರಲ್ಲಿ ಲೈವಲ್ಲಿ ನಿಮಗೆ ಲಾಗಿನ್ ಆಗಿ ನಂದು ಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. ನೀವು ಫೇಕ್ ಅಂತ ಕೂತ್ಕೊಂಡ್ರೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಸೊ ನೋಡ್ಬೋದು, ನಂದು ಆಲ್ರೆಡಿ ಇಲ್ಲಿ ನೇಮು ಮತ್ತು ಮೇಲ್ ಐ ಡಿ ನನಗೆ ಸೇವ್ ಆಗಿದೆ ಆಟೋಮೆಟಿಕ್ಕಾಗಿ. ಸೊ ಹಾಗಾಗಿ ಓಪನ್ ಆಗ್ತಾಯಿದೆ. ಸೊ ನಾನು ಜಾಯಿನ್ ಆಗಿದ್ದು ಈ ಮಂತಲ್ಲಿ ಡಿಸೆಂಬರ್ 1ಗೆ ನಾನು ಜಾಯಿನ್ ಆಗಿದ್ದು. ಸೊ ನೋಡ್ತಾ ಇದ್ದೀರಾ, ನಂದು $55 ಆಗಿದೆ. $55 ಅಂತ ಹೇಳಿದರೆ $1ಗೆ 90 ರೂಪೀಸು. ಹಾಗೆ ಇವಾಗ ಇಂಡಿಯಾ ರೂಪೀಸ್ ಬಂದುಬಿಟ್ಟು $4225 ಸಮಥಿಂಗ್ ಆಗುತ್ತೆ. $55ಗೆ ಸುಮ್ಮನೆ ಒಂದು ನಿಮಿಷ ಸುಮ್ಮನೆ ಇರುಕೊಂಡು ನೋಡಿದ್ರಲ್ವಾ. ಸೊ ಇದು ನನ್ನ ಅರ್ನಿಂಗ್ ಬಂದುಬಿಟ್ಟು. ಸೊ ಹಾಗೆ ನಾನು ನಮ್ಮ ಹಸ್ಬೆಂಡ್ ಕೂಡ ನಿಮಗೆ ತೋರಿಸ್ತೀನಿ. ಸುಮ್ಮನೆ ಇರು ಚಿನಿ. ನಮ್ಮ ಹಸ್ಬೆಂಡ್ ಹೆಸರು ಬಂದುಬಿಟ್ಟು ಹರಿಪ್ರಸಾದ್ ಅಂತ. ಗುಂಡು ಸುಮ್ಮನೆ ಇರು ಬಂಗಾರು. ಸುಮ್ಮನೆ ಇರಪ್ಪಜ್ಜಿ, ಸುಮ್ಮನೆ ಇರು ಚಿನಿ. ಮತ್ತೆ ಕೊಟ್ಟರೆ ಅಳ್ತೀರ ನೀನು ಇವಾಗ. ಹರಿಪ್ರಸಾದ್ ಸೊ ಪಾಸ್ವರ್ಡ್ ಕೂಡ ಚೇಂಜಸ್ ಇರುತ್ತೆ. ನಾನು ಅವ್ರ ಪಾಸ್ವರ್ಡ್ ಹಾಕ್ತೀನಿ. ಗುಂಡು ಸುಮ್ಮನೆ ಇರು ಚಿನಿ, ಸುಮ್ಮನೆ ಇರು ಚಿನಿ, ಸುಮ್ಮನೆ ಇರು ಗುಂಡು. ಸೊ ನನ್ನ ಮಗ ಬಿಡ್ತಲ್ಲ ನನಗೆ ಕೆಲಸ ಮಾಡೋಕ್ಕೆ. ಸೊ ಹಂಗಾಗಿ ನನಗೆ ಸುಮ್ಮನೆ ಇರಪ್ಪಜ್ಜಿ. ಸೊ ನೋಡ್ಬೋದು, ಹರಿಪ್ರಸಾದ್ ಅಂತ ನನಗೆ ನಮ್ಮ ಹಸ್ಬೆಂಡ್ ಇವರು. ಸುಮ್ಮನೆ ಇರುಗೊಂಡು ಒದ್ದೆ ಕೊಡ್ತೀನಿ, ನಾನು ನಿಜ ಕೊಡ್ತೀನಿ. ಲಾಗಿನ್ ಆಗಿ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಇರಪ್ಪಜ್ಜಿ, ಸುಮ್ಮನೆ ಮುಟ್ಬಾರ್ದು. ಅದೇ ನಿಜ ಕೊಡ್ತೀನಿ, ಅದೇ ನಾನು ಕೊಡ್ತೀನಿ ನಾನು ನಿಜವಾಗ್ಲೂ ಕೊಡ್ತೀನಿ. ಅದೇ ನಾನು ಕಡೆ ಬಾ.
ಸೊ ನೋಡ್ಬೋದು ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಅವ್ರದ್ದು ಅರ್ನಿಂಗ್ ಬಂದುಬಿಟ್ಟು 110 ಆಗಿದೆ. ಸೊ ಇವತ್ತಿಂದ ಅರ್ನಿಂಗ್ ಇದು. ಸೊ 110 ಅಂತ ಹೇಳಿದ್ರೆ ಸೊ 10,000 ಮೇಲೆ ಆಗುತ್ತೆ. ಇದು ಇಂಡಿಯಾ ಅಮೌಂಟ್ ಬಂದುಬಿಟ್ಟು ಇದು ಅಮೇರಿಕಾದ ಅಮೌಂಟ್ ಅಲ್ವಾ, ಹಂಗಾಗಿ ಚಿನ್ನಿ ಸುಮ್ಮನೆ ಅಪ್ಪಾಜಿ ಅದು 110 ಅಂತಂದರೆ ಸೊ 90 ಇಂಟು 110 ಹಾಕಿದರೆ ಮೋಸ್ಟ್ಲಿ 10,000 ಮೇಲೆ ಆಗುತ್ತೆ. ಇದು ಒಂದಿನದ ಅರ್ನಿಂಗ್. ಇದು ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. ನಿಜವಾಗ್ಲೂ ಒಂದು ಸಲ ನೀವು ಮೀಟಿಂಗ್ನ ಅಟೆಂಡ್ ಮಾಡಿ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಇದು ಯಾವುದೇ ಥರ ಫೇಕ್ ಇಲ್ಲ. ನಾನು ನಿಮಗೆ ಲೈವಲ್ಲಿ ನಾನು ತೋರಿಸ್ತಾರೆ ಅಂತ ಇದು. ಸೊ ನನ್ನ ಮಗ ಬಿಡ್ತಾ ಇಲ್ಲ ವಿಡಿಯೋ ಮಾಡೋಕ್ಕೆ. ನಾನು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಖಂಡಿತ ನಾನು ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ತಿಳ್ಕೊಂಡು ಜಾಯಿನ್ ಆಗಿ. ಥ್ಯಾಂಕ್ ಯು.